ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. 7 ವಾರದ ಹಿಂದೆ ನಾನು ಪಾನ್ ಕಾರ್ಡ್ಗೆ ಯಾವ ರೀತಿಯಾಗಿ ನೀವು ಮೊಬೈಲ್ ಅಲ್ಲಿ ಅಪ್ಲೈ ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ದೆ. ಅದನ್ನ ನೋಡಿ ಸುಮಾರು ಜನ ಕೇಳ್ತಾ ಇದ್ರು, ಪಾನ್ ಕಾರ್ಡ್ ಅಲ್ಲಿ ಕರೆಕ್ಷನ್ ಮಾಡೋದು ಹೇಗೆ ಅಂತ ಕಮೆಂಟ್ ಮಾಡಿ ಕೇಳ್ತಾ ಇದ್ರು. ಸೊ ಅವರಿಗಾಗಿ ಈ ಒಂದು ವಿಡಿಯೋ. ಹೌದು, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಪಾನ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಕರೆಕ್ಷನ್ ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಪಾನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಚೇಂಜ್ ಮಾಡಬೇಕು ಅಂತಿದ್ರೆ, ಹಾಗೆ ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, ಇಮೇಲ್ ಐಡಿ, ಫೋಟೋ, ಸಿಗ್ನೇಚರ್ ಪ್ರತಿಯೊಂದನ್ನು ಕೂಡ ನೀವು ಚೇಂಜಸ್ ನ ಮಾಡ್ಕೊಳ್ಬಹುದು. ಹಾಗೆ ನಿಮ್ಮ ಹತ್ರ ಚೇಂಜ್ ಆಗದಿರೋ ಓಲ್ಡ್ ಪ್ಯಾನ್ ಕಾರ್ಡ್ ಇದ್ರೂ ಕೂಡ ಈ ಒಂದು ಚೇಂಜಸ್ ನ ಮಾಡ್ಬಿಟ್ಟು ಹೊಸ ಪಾನ್ ಕಾರ್ಡ್ ನಿಮ್ಮ ಮನೆ ಬಾಗಿಲಿಗೆ ಬರುವಂತೆ ಮಾಡಬಹುದು. ಕರೆಕ್ಷನ್ ಗೆ ನಾವು ಅಪ್ಲೈ ಮಾಡಿದ ತಕ್ಷಣ ಇಮೇಲ್ ಐಡಿ ಮುಖಾಂತರ ನಿಮ್ಗೆ 3 ದಿವಸದೊಳಗೆ ನಿಮ್ಗೆ ಪಾನ್ ಕಾರ್ಡ್ ತಲುಪುತ್ತೆ. ಹಾಗೆ 7 ಡೇಸ್ ಒಳಗೆ ಪೋಸ್ಟ್ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆ ಕರೆಕ್ಷನ್ ಆಗಿರೋ ಅಂದ್ರೆ ಚೇಂಜಸ್ ಆಗಿರೋ ಪಾನ್ ಕಾರ್ಡ್ ನಿಮ್ಮ ಕೈಯಲ್ಲಿ ಇರುತ್ತೆ. ಹಾಗಾದ್ರೆ ಬನ್ನಿ, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ಈಗ ನಾನು ನಿಮ್ಗೆ ನನ್ನ ಮೊಬೈಲ್ ಸ್ಕ್ರೀನ್ ನಲ್ಲಿ ಹೋಗ್ಬಿಟ್ಟು ನಾನು ರೆಕಾರ್ಡ್ ಮಾಡ್ಬಿಟ್ಟು ತೋರಿಸ್ತಾ ಇದ್ದೇನೆ. ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರೆ ನೋಡಿ, ಸ್ಕ್ರೀನ್ ರೊಟೇಟ್ ಮಾಡ್ಬಿಟ್ಟು ದಯವಿಟ್ಟು ಈ ವಿಡಿಯೋನ ನೋಡಿ. ಮೊದಲಿಗೆ ನೀವು ಗೂಗಲ್ಗೆ ಹೋಗ್ಬಿಟ್ಟು NSDL ಪ್ಯಾನ್ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಅಲ್ಲಿ ನೋಡಬಹುದು, ಫಸ್ಟ್ ಆಪ್ಷನ್ ನೋಡಬಹುದು ಸೆಲೆಕ್ಟ್ ಅಪ್ಲಿಕೇಶನ್ ಟೈಪ್ ಅಂತ ಇದೆ. ಅದರಲ್ಲಿ ಲಾಸ್ಟ್ ಆಪ್ಷನ್ ನೋಡಬಹುದು ಚೇಂಜಸ್ ಆರ್ ಕರೆಕ್ಷನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಸೆಕೆಂಡ್ ಆಪ್ಷನ್ ನೋಡಬಹುದು ಸೆಲೆಕ್ಟ್ ಅಪ್ಲಿಕೆಂಟ್ ಕ್ಯಾಟಗರಿ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಂಡಿವಿಜುವಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಇಲ್ಲಿ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ಹಾಗೆ ಡೇಟ್ ಆಫ್ ಬರ್ತ್, ಇಮೇಲ್ ಐಡಿ, ಹಾಗೆ ನಿಮ್ಮ ಪ್ಯಾನ್ ನಂಬರ್, ಮೊಬೈಲ್ ನಂಬರ್ ಎಲ್ಲ ಕೇಳ್ತಾ ಇದೆ. ಇಲ್ಲಿ ನೀವು ನಿಮ್ಮ ಮೊದಲು ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಅಲ್ಲಿ ಯಾವ್ದಾವ್ದಿತ್ತೋ ಅದನ್ನೇ ಹಾಕಿ ನೀವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದನ್ನ ಚೇಂಜ್ ಮಾಡಬೇಕು. ಸೊ ಹಳೇದೇನೇ ಇರುತ್ತೆ ಡೀಟೇಲ್ಸ್ ನೋಡಿ ಅದನ್ನೇ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಟೋಕನ್ ನಂಬರ್ ಬರುವಂತದ್ದು. ಈ ಟೋಕನ್ ನಂಬರ್ ನೀವು ನೆನ್ಪಿಟ್ಕೊಳ್ಳಿ, ಅಥವಾ ನಿಮ್ಮ ಇಮೇಲ್ಗೂ ಬಂದಿರುತ್ತೆ, ಮೆಸೇಜ್ ಬಂದಿರುತ್ತೆ. ಯಾಕಂದ್ರೆ ಸರ್ವರ್ ಏನಾದ್ರು ಹೋದ್ರೆ ಈ ಟೋಕನ್ ನಂಬರ್ ಇಂದ ನೀವು ಲಾಗಿನ್ ಮಾಡಿ ಮತ್ತೆ ಡೀಟೇಲ್ಸ್ ಹಾಕ್ಬೇಕಾಗುತ್ತೆ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ನೆಕ್ಸ್ಟ್ ಪೇಜ್ಗೆ ಡೈರೆಕ್ಟ್ ಆಗುವಂತದ್ದು. ಇಲ್ಲಿ ನೋಡಬಹುದು ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಬರುವಂತದ್ದು. ನಾನೀಗ ನಿಮ್ಗೆ ಝೂಮ್ ಮಾಡ್ಬಿಟ್ಟು ತೋರಿಸ್ತಾ ಇದ್ದೇನೆ. ಸ್ಟಾರ್ಟಿಂಗ್ ಅಲ್ಲಿ ನೋಡಬಹುದು 3 ಆಪ್ಷನ್ ಇರುವಂತದ್ದು. ಈ 3 ಆಪ್ಷನ್ ನಾನು ನಿಮ್ಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಫಸ್ಟ್ ಆಪ್ಷನ್ ನೋಡಬಹುದು ಸಬ್ಮಿಟ್ ಡಿಜಿಟಲಿ ಥ್ರೂ eKYC ಅಂತ ಇದೆ ನೋಡಬಹುದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಫೋಟೋ ಹಾಗೆ ಏನೇನಿದೆ ನೋಡಿ ಅದನ್ನೇ ಬಂದ್ಬಿಡುತ್ತೆ. ನೀವು ಆಧಾರ್ ಕಾರ್ಡ್ ಅಲ್ಲಿ ಇರುವ ಹಾಗೆ ಬೇಕಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲೇ ಇದ್ರೆ ನೀವು ಅಲ್ಲಿ ಸೈಡ್ ಸೆಕೆಂಡ್ ಆಪ್ಷನ್ ನೀವು ಇಲ್ಲಿ ನೋಡಬಹುದು. ಅದರಲ್ಲಿ ಸಬ್ಮಿಟ್ ಸ್ಕ್ಯಾನ್ಡ್ ಇಮೇಜಸ್ ಥ್ರೂ ಇ-ಸೈನ್ ಅಂತ ಇದೆ. ಅಂತಂದ್ರೆ ನಿಮ್ಮ ಫೋಟೋನ ಹೊಸದಾಗಿ ಹಾಕೊಳ್ಬಹುದು, ಹಾಗೆ ನಿಮ್ಮ ಸಿಗ್ನೇಚರ್ ನ ಹೊಸದಾಗಿ ಹಾಕೊಳ್ಬಹುದು. ನಿಮ್ಮ ಫೋಟೋ ಸಿಗ್ನೇಚರ್ ಆಡ್ ಮಾಡಬೇಕು ಅಥವಾ ಚೇಂಜ್ ಮಾಡಬೇಕು ಅಂತ ಇದ್ದವರು ಸೆಕೆಂಡ್ ಆಪ್ಷನ್ ನೀವು ಕ್ಲಿಕ್ ಮಾಡಿ. ಇಲ್ಲದಿದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಅಲ್ಲಿ ಇರುವ ಹಾಗೆ ಬೇಕಂದ್ರೆ ಫಸ್ಟ್ ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡಿ. 3ನೇ ಆಪ್ಷನ್ ಅದು ಫಿಸಿಕಲ್ ಆಗಿರುತ್ತೆ, ಅದು ನಮ್ಗೆ ಬೇಡ. ನಿಮ್ಗೆ 2ರಲ್ಲಿ ಯಾವ್ದಾಗುತ್ತೆ ನೋಡಿ ಅದನ್ನ ನೀವು ಕ್ಲಿಕ್ ಮಾಡಿ. ನಾನೀಗ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೀವು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಫೋಟೋ ಮತ್ತು ಸಿಗ್ನೇಚರ್ ಆಡ್ ಮಾಡುವ ಅವಶ್ಯಕತೆ ಇರಲ್ಲ. ನಾನು ಸೆಕೆಂಡ್ ಆಪ್ಷನ್ಸ್ ಆಡ್ ಮಾಡ್ಕೊಳ್ತೇನೆ. ಹಾಗಾಗಿ ನಾನು ಈಗ ಫೋಟೋ ಸಿಗ್ನೇಚರ್ ಎಲ್ಲ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆಡ್ ಮಾಡ್ಬೇಕಾಗತ್ತೆ. ಹಾಗೆ ನೀವು ಅಲ್ಲಿ ನೋಡಬಹುದು ಫಿಸಿಕಲ್ ಪ್ಯಾನ್ ಕಾರ್ಡ್ ಇಸ್ ರಿಕ್ವೈರ್ಡ್ ಅಂತ ಇದೆ. ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪೋಸ್ಟ್ ಮುಖಾಂತರ ಪ್ಯಾನ್ ಕಾರ್ಡ್ ಬರುವಂತದ್ದು. ನೀವು ತಿದ್ದುಪಡಿ ಮಾಡಿದ ಪ್ಯಾನ್ ಕಾರ್ಡ್ ಬರುತ್ತೆ. ನೋ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಯಾನ್ ಕಾರ್ಡ್ ಪೋಸ್ಟ್ ಮುಖಾಂತರ ಬರಲ್ಲ. ಹಾಗೆ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ 106 ರೂಪಾಯಿ ಚಾರ್ಜಸ್ ಆಗುತ್ತೆ. ನೋ ಮೇಲೆ ಕ್ಲಿಕ್ ಮಾಡಿದ್ರೆ ಚಾರ್ಜಸ್ ಆಗಲ್ಲ. ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದ್ರೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಕೊನೆಯ 4 ಸಂಖ್ಯೆ ಹಾಕೊಳ್ಬೇಕಾಗತ್ತೆ. ಇಲ್ಲಿ ನೋಡಬಹುದು ನೀವು ನಿಮ್ಮ ಆಧಾರ್ ಕಾರ್ಡ್ ಕೊನೆಯ 4 ಸಂಖ್ಯೆ ಹಾಕಿ. ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಗಲ್ಲಿ ಇಂಪಾರ್ಟೆಂಟ್ ಸ್ಟೆಪ್ ಬರುವಂತದ್ದು. ಅಲ್ಲಿ ಬಾಕ್ಸ್ ಇದೆ ನೋಡಬಹುದು. ಅಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ ಹೆಸರು ಹಾಕ್ಬೇಕಂತ ಇದ್ದೀರೋ ಅದನ್ನ ನೀವು ಹಾಕೊಳ್ಬಹುದು. ಏನು ಚೇಂಜಸ್ ಬೇಕೋ ಅದನ್ನ ಮಾಡ್ಕೊಳ್ಬಹುದು. ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಹಾಗೆ ಜೆಂಡರ್ ಆಗಿರ್ಬೋದು, ಪ್ರತಿಯೊಂದನ್ನು ನೀವು ಆ ಬಾಕ್ಸ್ ಮೇಲೆ ಟಿಕ್ ಮಾಡಿ ನೀವು ಕರೆಕ್ಟ್ ಆಗಿ ಎಂಟ್ರಿ ಮಾಡಿದ್ರೆ ನಿಮ್ಮ ಚೇಂಜಸ್ ಆಗುವಂತದ್ದು. ಹಾಗಾಗಿ ನಿಮ್ಗೆ ಯಾವ ಚೇಂಜಸ್ ಬೇಕು ನೋಡಿ ಆ ಬಾಕ್ಸ್ ಮೇಲೆ ಟಿಕ್ ಮಾಡಿ ನೀವು ಚೇಂಜಸ್ ನ ಕರೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ನೇಮ್ ಚೇಂಜಸ್ ಬೇಕು, ಹಾಗಾಗಿ ನೇಮ್ ಅಷ್ಟೇ
ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ನೋಡ್ಬೋದು ಜೆಂಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಾಗೆ ಡೇಟ್ ಆಫ್ ಬರ್ತ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಚೇಂಜಸ್ ನ ಹಾಕೋಬಹುದು. ನಿಮ್ಗೆ ಆಸ್ ಪರ್ ನೇಮ್ ಬೇಕಂದ್ರೆ ಮೇಲ್ಗಡೆ ಟಿಕ್ ಮಾಡಿದ್ರೆ ಆಯ್ತು, ಆ ಬಾಕ್ಸ್ ಮೇಲೆ ಟಿಕ್ ಮಾಡಿ ನಿಮ್ ಆಸ್ ಪರ್ ಆಧಾರ್ ನೇಮ್ ನ ಹಾಕೊಂಡ್ರೆ ನಡೀತದೆ. ಹಾಗೆ ನಿಮ್ಗೇನಾದ್ರು ಡೇಟ್ ಆಫ್ ಬರ್ತ್ ಚೇಂಜ್ ಬೇಕು ಅಂತಂದ್ರೆ ಅಲ್ಲಿ ಬಾಕ್ಸ್ ಮೇಲೆ ಟಿಕ್ ಮಾಡಿ ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡಿ. ಹಾಗೆ ನಿಮ್ಗೆ ಜೆಂಡರ್ ಚೇಂಜ್ ಆಗಬೇಕು ಅಂತಿದ್ರೆ ಅದ್ರ ಮೇಲೆ ಟಿಕ್ ಮಾಡಿ. ಹಾಗೆ ನೀವು ನೇಮ್ ಅಂತೂ ಹಾಕೋದು ಕಂಪಲ್ಸರಿ ಆಗಿರುತ್ತೆ. ನೇಮ್ ಅಲ್ಲಿ ಏನು ಚೇಂಜಸ್ ಇಲ್ಲದೆ ಇದ್ರೂ ಕೂಡ ನೀವು ಓಲ್ಡ್ ನೇಮ್ ತರನೇ ಹಾಕಿ ನೀವು ಚೇಂಜಸ್ ನ ಮಾಡ್ಕೊಳ್ಬಹುದು. ಹಾಗೆ ಕೆಳಗಡೆ ನೋಡಬಹುದು ಫಾದರ್ಸ್ ನೇಮ್, ಮದರ್ಸ್ ನೇಮ್ ಅಂತ ಇದೆ. ಇದೆರಡು ಹಾಕೋದು ಕಂಪಲ್ಸರಿ ಆಗಿರುತ್ತೆ. ಫಾದರ್ಸ್ ಫಸ್ಟ್ ನೇಮ್, ಮಿಡಲ್ ನೇಮ್ ಹಾಗೆ ಲಾಸ್ಟ್ ನೇಮ್ ಅನ್ನ ಕರೆಕ್ಟ್ ಆಗಿ ಹಾಕೊಳ್ಬಹುದು. ಮದರ್ಸ್ ನೇಮ್ ಆಪ್ಷನಲ್ ಅಂತ ಇದೆ, ಬಟ್ ಹಾಕ್ಲೇಬೇಕಾಗುತ್ತೆ, ಇಲ್ದಿದ್ರೆ ಮುಂದಕ್ಕೆ ಹೋಗಲ್ಲ. ಹಾಗೆ ಪೇರೆಂಟ್ಸ್ ನೇಮ್ ಟು ಬಿ ಪ್ರಿಂಟೆಡ್ ಆನ್ ಪ್ಯಾನ್ ಕಾರ್ಡ್ ಅಂತ ಇದೆ, ಅಲ್ಲಿ ಫಾದರ್ಸ್ ನೇಮ್ ಅಂತಾನೆ ಇರಲಿ. ಇದನ್ನೆಲ್ಲ ಡೀಟೇಲ್ಸ್ ಹಾಕಿದ ತಕ್ಷಣ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಂಪಾರ್ಟೆಂಟ್ ಸ್ಟೆಪ್ ಮೇಲ್ಗಡೆ ನೋಡಬಹುದು ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇರಿ ಪ್ರತಿಯೊಂದು ಡೀಟೇಲ್ಸ್ ಹಾಕಿದ ತಕ್ಷಣ. ಯಾಕಂದ್ರೆ ಸರ್ವರ್ ಎರರ್ ಬಂದ್ರೆ ಪೂರ್ತಿ ಡೀಟೇಲ್ಸ್ ಹೋಗ್ಬಿಡುತ್ತೆ, ಮತ್ತೆ ನೀವು ಹೊಸದಾಗಿ ಫಿಲ್ ಮಾಡಬೇಕಾಗತ್ತೆ. ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡ್ತಾನೆ ಇರಿ. ನಂತರ ನಿಮ್ಗೆ ಈ ಒಂದು ಇಂಟರ್ಫೇಸ್ ಅಲ್ಲಿ ನೋಡಬಹುದು ನಿಮ್ಮ ಅಡ್ರೆಸ್ ಕೇಳ್ತಾ ಇದೆ, ನಿಮ್ಮ ಕರೆಕ್ಟ್ ಅಡ್ರೆಸ್ ನ ಹಾಕಿ. ಹಾಗೆ ಇಲ್ಲಿ ಕಂಟ್ರಿ ಕೋಡ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನೀವು ಅಲ್ಲಿ ಕೆಳಗಡೆ ಪಾಸ್ಪೋರ್ಟ್ ಡೀಟೇಲ್ಸ್ ಎಲ್ಲ ಹಾಕ್ಬೇಕಂತ ಇಲ್ಲ. ನಂತರ ಮೇನ್ ಡೀಟೇಲ್ಸ್ ಎಲ್ಲ ಹಾಕಿದ ತಕ್ಷಣ ನೀವು ಅಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಇದು ಕೊನೆ ಡೀಟೇಲ್ಸ್ ಆಗಿರುತ್ತೆ. ಅಲ್ಲಿ ಕೂಡ ನೀವು ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಿ ಪದೇ ಪದೇ ಮಾಡ್ತಾನೆ ಇರಬೇಕು, ಇಲ್ದಿದ್ರೆ ಮತ್ತೆ ನೀವು ರಿಟರ್ನ್ ಮಾಡಬೇಕಾಗತ್ತೆ. ಅಲ್ಲಿ ನೋಡಬಹುದು ಫಸ್ಟ್ ಆಪ್ಷನ್ ಪ್ರೂಫ್ ಆಫ್ ಐಡೆಂಟಿಟಿ, ಇಲ್ಲಿ ಆಧಾರ್ ಕಾರ್ಡ್ ಅಂತ ಹಾಕ್ಬಿಡಿ. ಸೆಕೆಂಡ್ ಆಪ್ಷನ್ ಕೂಡ ನೀವು ಆಧಾರ್ ಕಾರ್ಡ್ ಅಂತ ಸರ್ಚ್ ಮಾಡಿ ಹಾಕ್ಬಿಡಿ. ಮೂರನೇ ಆಪ್ಷನ್ ನೋಡಬಹುದು ಅಲ್ಲಿ ಆಧಾರ್ ಕಾರ್ಡ್ ಅಂತ ಹಾಕಿದ್ರೆ ಬರಲ್ಲ, ಮೊದಲೇ ಇರ್ತಿತ್ತು ಬಟ್ ಈಗ ಹೊಸ ಅಪ್ಡೇಟ್ ಬಂದಿದೆ. ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಗೆ ಆಧಾರ್ ಕಾರ್ಡ್ ನಡೆಯಲ್ಲ. ಹಾಗೆ ನೀವು ಡ್ರೈವಿಂಗ್ ಲೈಸೆನ್ಸ್ ಹಾಕ್ಬೋದು, SSLC ಮಾರ್ಕ್ಸ್ ಕಾರ್ಡ್ ಹಾಕ್ಬೋದು, ಮ್ಯಾರೇಜ್ ಸರ್ಟಿಫಿಕೇಟ್ ಹಾಕ್ಬೋದು. ಹಾಗೆ ಅಲ್ಲಿ ಸಾಕಷ್ಟು ಆಪ್ಷನ್ ಇದೆ, ವೋಟರ್ ID ಹಾಕ್ಬೋದು, ಯಾವ್ದು ಬೇಕೋ ಅದನ್ನ ನೀವು ಹಾಕಿ. ನಾನಿಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಹಾಕ್ತಾ ಇದ್ದೀನಿ. ಹಾಗೆ ಪ್ರೂಫ್ ಆಫ್ ಪ್ಯಾನ್ ನೋಡಬಹುದು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಓಲ್ಡ್ ಕಾಪಿ ಹಾಕ್ಬೋದು ಪ್ಯಾನ್ ಕಾರ್ಡ್, ಅಥವಾ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಕಳೆದೋಗಿದ್ರೆ ಅಲ್ಲಿ ನೋ ಡಾಕ್ಯುಮೆಂಟ್ ಅಂತ ಹಾಕ್ಬೋದು, ತೊಂದರೆ ಇಲ್ಲ. ನಂತರ ನೀವು ಕೆಳಗಡೆ ನೋಡಬಹುದು ಡಿಕ್ಲರೇಷನ್ ಅಂತ ಇದೆ, ಅಲ್ಲಿ ನೋಡಬಹುದು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗಲ್ಲಿ ಸೆಲ್ಫ್ ಅಂತ ಬರುತ್ತೆ. ಸೆಲ್ಫ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಇಲ್ಲಿ ಬಾಕ್ಸ್ ಮೇಲೆ ನೋಡಬಹುದು ನೀವು ಎಷ್ಟು ಡಾಕ್ಯುಮೆಂಟ್ ಈಗ ಅಪ್ಲೋಡ್ ಮಾಡ್ಲಿಕ್ಕಿದ್ದೀರಾ ಅದನ್ನ ನೀವು ನಂಬರ್ಸ್ ಮುಖಾಂತರ ಹಾಕಬೇಕಾಗತ್ತೆ, 1 ಅಥವಾ 2 ಅಥವಾ 3 ಅಂತ. ಸೊ ಇಲ್ಲಿ ಟೋಟಲ್ 3 ಆಗುತ್ತೆ. ಯಾವ ರೀತಿ ಅಂತಂದ್ರೆ ನೋಡಬಹುದು 2 ಆಧಾರ್ ಕಾರ್ಡ್ ಇದೆ, ಹಾಗೆ ಅದರ ಜೊತೆ ಒಂದು SSLC ಮಾರ್ಕ್ಸ್ ಕಾರ್ಡ್ ಇದೆ, ಹಾಗೆ ಕಾಪಿ ಆಫ್ ಪ್ಯಾನ್ ಕಾರ್ಡ್ ಇದೆ. ಈ 3 ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಇಲ್ಲಿ 3 ಅಂತ ಎಂಟ್ರಿ ಮಾಡ್ಕೊಳ್ತಾ ಇದ್ದೇನೆ. ನಂತರ ನೀವು ಪ್ಲೇಸ್ ಅನ್ನ ಹಾಕಿ, ಹಾಗೆ ಡೇಟ್ ಇವತ್ತಿನ ಡೇಟ್ ಇರುತ್ತೆ. ನಾನೀಗ ಪ್ಲೇಸ್ ಅನ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ, ನೀವು ಕೂಡ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ನೀವು ಇಲ್ಲಿ ನೋಡಬಹುದು ನಾನು ಆವಾಗ ಫೋಟೋ ಸಿಗ್ನೇಚರ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಹಾಗಾಗಿ ನನಗೆ ಈ ಆಪ್ಷನ್ ಬರ್ತಿದೆ. ನೀವು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಧಾರ್ ಕಾರ್ಡ್ ಥ್ರೂ ಮಾಡೋದಾದ್ರೆ ನಿಮ್ಗೆ ಈ ಆಪ್ಷನ್ ಬರಲ್ಲ. ಅಲ್ಲಿ ನೋಡಬಹುದು ಫೋಟೋ ಹಾಕ್ಬೇಕಾಗತ್ತೆ, ಹಾಗೆ ಸಿಗ್ನೇಚರ್ ಹಾಕ್ಬೇಕಾಗತ್ತೆ. ಅಲ್ಲಿ ನೋಡಬಹುದು 2 ಕೂಡ 50 KB ಒಳಗಡೆ ಇರಬೇಕು. ಹಾಗೆ ಸೈಜ್ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಇದನ್ನ ನೀವು ಚಾಟ್ GPT ಅಥವಾ ಥರ್ಡ್ ಪಾರ್ಟಿ ಆಪ್ ಮುಖಾಂತರ ಸೈಜ್ ಆಗಿರ್ಬೋದು, ಹಾಗೆ KB ಆಗಿರ್ಬೋದು ರೆಡ್ಯೂಸ್ ನ ಮಾಡ್ಕೊಳ್ಬಹುದು, ಈಸಿ ಇರುತ್ತೆ. ಫೋಟೋ ಹಾಗೂ ಸಿಗ್ನೇಚರ್ ಹಾಕಿದ ತಕ್ಷಣ ಕೆಳಗಡೆ ನೋಡಬಹುದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಹಾಕಬೇಕಾಗುತ್ತೆ. ಅಲ್ಲಿ ನೋಡಬಹುದು ಆಧಾರ್ ಕಾರ್ಡ್, ಹಾಗೆ ನೀವು 3 ಡಾಕ್ಯುಮೆಂಟ್ ಹಾಕಬೇಕು. ಹಾಗಾಗಿ ಅಲ್ಲಿ ನೋಡಬಹುದು ಅಪ್ಲೋಡ್ ಮೇಲೆ ಕ್ಲಿಕ್ ನ ಮಾಡಿ ಹಾಕಬೇಕಾಗುತ್ತೆ. ಅಲ್ಲಿ ಒಂದೇ ಇದೆ, ಅಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ 2 ಆಗುತ್ತೆ. ಹಾಗೆ ಇನ್ನೊಮ್ಮೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ನ ಮಾಡಿದ್ರೆ ನಿಮಗೆ 3 ಆಗುತ್ತೆ. ನೀವು ಎಷ್ಟು ಬೇಕೋ ಹಾಕಬೇಕಾಗುತ್ತೆ, 3 ಹಾಕಬೇಕಾಗುತ್ತೆ. ಹಾಗಾಗಿ 3 ಕೂಡ ಅಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮೇಲೆ ಕ್ಲಿಕ್ ನ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಕೂಡ PDF ಫೈಲ್ ಇರಬೇಕು. ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನಿಮ್ಮ ಆಧಾರ್ ಕಾರ್ಡ್ ಹಾಗೆ SSLC ಮಾರ್ಕ್ಸ್ ಕಾರ್ಡ್ ಎಲ್ಲ ಇರುತ್ತೆ ನೋಡಿ, ಅದು PDF ಅಲ್ಲಿ ಇರಬೇಕು. ಹಾಗೆ 300 KB ಒಳಗಡೆ ಇರಬೇಕು. ಅದನ್ನೆಲ್ಲ ಕರೆಕ್ಟ್ ಆಗಿ ನೋಡಿ ನೀವು ಅದೇ ತರ ಮಾಡಿ ಇಲ್ಲಿ ಅಪ್ಲೋಡ್ ನ ಮಾಡಬೇಕಾಗುತ್ತೆ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ನ ಮಾಡಿ. ನಂತರ ನಿಮ್ಗೆ ಇಲ್ಲಿ ಪೇಮೆಂಟ್ ಆಪ್ಷನ್ ಬರುವಂತದ್ದು 106 ರೂಪಾಯಿ ಚಾರ್ಜಸ್ ಆಗುತ್ತೆ. ಅಲ್ಲಿ ಆನ್ಲೈನ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. ನಂತರ ಅದರ್ ಪೇಮೆಂಟ್ ಮೋಡ್ ಅಂತಾನು ಆಪ್ಷನ್ ಇದೆ. ಕೆಳಗಡೆ ನೋಡಬಹುದು ನಿಮ್ಗೆ ಯಾವ್ದಕ್ಕೆ ಚಾರ್ಜಸ್ ಆಗುತ್ತೆ ಅಂತ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೀವೇನಾದ್ರೂ ಫಿಸಿಕಲ್ ಪ್ಯಾನ್ ಕಾರ್ಡ್ ನೋ ಅಂತ ಸೆಲೆಕ್ಟ್ ಮಾಡಿದ್ರೆ ಈ ಒಂದು ಚಾರ್ಜಸ್ ಇರಲ್ಲ, ನಿಮ್ಗೆ ಫ್ರೀ ಆಗಿ ಆಗುತ್ತೆ. ಆದ್ರೆ ಪೋಸ್ಟ್ ಮುಖಾಂತರ ನಿಮ್ಗೆ ಪ್ಯಾನ್ ಕಾರ್ಡ್ ಬರಲ್ಲ. ಅಲ್ಲಿ ನೋಡಬಹುದು ಮೇಲ್ಗಡೆ ಅದರ ಪೇಮೆಂಟ್ ಮೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ UPI ಆಪ್ಷನ್ ಎಲ್ಲ ಬರುವಂತದ್ದು.
ಅಲ್ಲಿ ನೋಡ್ಬೋದು ಸೆಕೆಂಡ್ ಆಪ್ಷನ್ ಆನ್ಲೈನ್ ಪೇಮೆಂಟ್ ಥ್ರೂ ಪೇಟಿಎಂ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಮುಖಾಂತರ ನೀವು ಪೇಮೆಂಟ್ ನ ಮಾಡಬಹುದು. ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ನಂತರ ನೀವು ಅಲ್ಲಿ ಬಾಕ್ಸ್ ಮೇಲೆ ಟಿಕ್ ಮಾಡಿ ಪ್ರೊಸೀಡ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕೆಳಗಡೆ ಲೋಡ್ ಆಗ್ತಿದೆ ನೋಡಬಹುದು. ಅಲ್ಲಿ ಪೇ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ UPI ಆಪ್ಷನ್ ಬರುವಂತದ್ದು. ನೀವು UPI ಮುಖಾಂತರ ಈಸಿಯಾಗಿ ಪೇಮೆಂಟ್ ನ ಮಾಡ್ಕೊಳ್ಬಹುದು. ಅಲ್ಲಿ ನೋಡಬಹುದು ನಿಮಗೆ ಪೇಮೆಂಟ್ ಆಪ್ಷನ್ ಇದೆ. ಅಲ್ಲಿ UPI ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಎಲ್ಲ ಇರುತ್ತೆ. ಅದ್ರ ಮುಖಾಂತರ ಪೇಮೆಂಟ್ ಮಾಡಿ. ನೋಡಬಹುದು ನಾನು ಆಲ್ರೆಡಿ ಮಾಡಿದ್ದೇನೆ, ಸಕ್ಸಸ್ ಅಂತ ಬಂದಿದೆ. ಅಲ್ಲಿ ಕೆಳಗಡೆ ಪೇಮೆಂಟ್ ಆದ ತಕ್ಷಣ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಇಲ್ಲಿ ನೋಡಬಹುದು ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಬಾಕ್ಸ್ ಮೇಲೆ ಟಿಕ್ ಮಾಡಿ. ಹಾಗೆ ಅಲ್ಲಿ ಕೆಳಗಡೆ ಅಥೆಂಟಿಕೇಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ OTP ಬರುವಂತದ್ದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲೋಡ್ ಆಗ್ತಾ ಇದೆ ನೋಡಬಹುದು. ನಂತರ OTP ಜನರೇಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ OTP ಬರುತ್ತೆ, ಅದನ್ನ ಎಂಟ್ರಿ ಮಾಡಿ. ಅಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಕ್ಲಿಕ್ ಕಂಟಿನ್ಯೂ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಬಾಕ್ಸ್ ಟಿಕ್ ಮಾಡಿ. ಹಾಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಅಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಹಾಗೆ OTP ಎಂಟ್ರಿ ಮಾಡಿ. ಅಲ್ಲಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು, ಸಕ್ಸಸ್ ಅಂತ ಬರುತ್ತೆ ನೋಡ್ಬೋದು. ಇಲ್ಲಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ ನೋಡಬಹುದು. ಅಲ್ಲಿ ನೀವು ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ನೀವು ಅಪ್ಲೈ ಮಾಡಬಹುದು. ಇದಾಗಿತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.